ನಿಮಗೆಲ್ಲ ತಿಳಿದ ಹಾಗೆ ಕೆಂಪೇಗೌಡರ ಜಯಂತಿಯನ್ನು ನಾವು ಶನಿವಾರದ ದಿವಸ 10 ಗಂಟೆಗೆ ಡಿ ಸಿ ಆಫೀಸಲ್ಲಿ ಪ್ರಾರಂಭ ಮಾಡಿ 11 ಗಂಟೆಗೆ ಕಲಾಭವನದಲ್ಲಿ ಸಭೆ ಇಟ್ಟಿರ್ತೀವಿ. ಇದರ ವಿಷಯದಲ್ಲಿ ಆಗಲೇ ನಿಮಗೆ ಏನೆಲ್ಲ ಪೂರ್ವಭಾವಿ ಸಿದ್ಧತೆಗಳು ನಡೀತಿದೆ. ಹಾಗಾಗಿ ನಾವು ಕೂಡ ನಿಮ್ಮ ಹತ್ರ ನಮ್ಮ ಹಾಸನ ಜನತೆಗೆ ಪ್ರತಿಯೊಬ್ಬರಿಗೂ ತಲುಪಲಿ ಅಂತೇಳಿ ಎಲ್ಲ ನಿಮ್ಮ ಹತ್ರ ಈ ಪ್ರೆಸ್ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲ ಸಮುದಾಯದ ಸಂಘಟನೆಗಳು, ಎಲ್ಲ ಸಮುದಾಯದ ಜನತೆ ಹಾಗೂ ಯುವ ಜನತೆ ಬರಬೇಕು, ಕೆಂಪೇಗೌಡರ ಆದರ್ಶವನ್ನು ನಮ್ಮ ಹಾಸನ ಜನತೆಗೆ ತಿಳಿಸ್ಬೇಕು ಅಂಥೇಳಿ ವರ್ಷ ಆಲ್ರೆಡಿ ನಾವು ಬಂದಂಥ ಸಂದರ್ಭದಲ್ಲಿ 4 ವರ್ಷದಿಂದ ಅದ್ದೂರಿಯಾಗಿ ನಡೀತಾ ಇದೆ ಕೆಂಪೇಗೌಡ ಜಯಂತಿ. ಎಲ್ಲ ನಿಮ್ಮ ಸಹಕಾರ, ನೀವು ಕೂಡ ಜೊತೆಯಲ್ಲಿರಬೇಕು. ಯಾಕೆಂದರೆ ಶಂಭುನಾಥ ಮಹಾಸ್ವಾಮೀಜಿಯವರು ಮುಂದೆ ಹೇಳಿದ್ದೇನೆಂತಂದರೆ, ಏನು ಹಿಂದೆ ಆಗ್ತಿಲ್ಲ, ಇನ್ನು ಮುಂದೇನಾದರೂ ಕೂಡ ಎಲ್ಲ ಸಮುದಾಯದವ್ರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಕೆಂಪೇಗೌಡ ಜಯಂತಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ನಡೀಬೇಕು. ಹಾಸನದಲ್ಲಿ ಎಲ್ಲರಿಗೂ ಕೂಡ ಕೆಂಪೇಗೌಡ ಆದರ್ಶವನ್ನು ತಿಳಿಸ್ಬೇಕು, ಎಲ್ಲರಿಗೂ ಕೂಡ ಆಹ್ವಾನಿಸಬೇಕು ಅಂತ ಹೇಳಿದಂಥ ಒಂದು ವಿಚಾರವಾಗಿ ನಾವು ಬಂದು ನಿಮ್ಮ ಹತ್ರ ಕೇಳ್ಕೊಳ್ತಿರುತ್ತೆ. ನೀವೆಲ್ಲರೂ ಕೂಡ ಬರಬೇಕು, ಎಲ್ಲರಿಗೂ ಕೂಡ ನಿಮ್ಮ ಸುದ್ದಿ ವಾಹಿನಿ ಪ್ರಕಾರ ಮುಟ್ಟಿಸ್ಬೇಕು. ಹಾಗೂ ಎಲ್ಲ ಏನು ಪ್ರೊಸೆಷನ್ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಎಲ್ಲರೂ ನೀವು ಭಾಗವಹಿಸಿ. ಮತ್ತು 11ವರೆಗೆ ನಾವು ತಂಡಗಳ ಜೊತೆ ನಾವು ಕಲಾಭವನ್ಗೆ ಹೋಗ್ತೀವಿ. ಅಲ್ಲಿ ಎಲ್ಲರೂ ಕೂಡ ನೀವು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಆ ಕಾರ್ಯಕ್ರಮ ಆದ ಸಭೆಯಲ್ಲಿ ಮಾತನಾಡಿದರು, ಒಂದು ಸಮಿತಿ ರಚನೆ ಮಾಡೋಣ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ. ನಗರದಲ್ಲಿ ಒಂದು ಹಿರಿಯರ ಸಮಿತಿಯನ್ನು ರಚನೆ ಮಾಡಿ, ಆ ಸಮಿತಿಯವರು ಶಿಫಾರಸು ಮಾಡಿದಂತಹ ಜಾಗದಲ್ಲಿ ಸರ್ಕಾರದ ಸಮ್ಮತಿಯೊಂದಿಗೆ ಆ ಪುತ್ಥಳಿಯನ್ನು ಮುಂದಿನ ಕೆಂಪೇಗೌಡ ಜಯಂತಿಯ ಹೊತ್ತಿಗೆ ನಿರ್ಮಾಣ ಮಾಡೋಣ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದಕ್ಕೆ ಅಲ್ಲಿದ್ದಂಥ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಮುಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕು, ಶಂಭುನಾಥರ ನೇತೃತ್ವದಲ್ಲಿ, ಮುದ್ದೇಗೌಡರ ಒಂದು ನೇತೃತ್ವದಲ್ಲಿ ಎನ್ನುವಂಥದ್ದನ್ನು ಆ ಸಭೆ ತೀರ್ಮಾನಿಸಿದೆ. ಅದರ ಪ್ರಕಾರ ಒಂದು ಸಮಿತಿ ರಚನೆ ಮಾಡಿ, ಯಾವುದು ಸೂಕ್ತವಾದ ಜಾಗ ಆ ಜಾಗಕ್ಕೆ ಸರ್ಕಾರದ ಅನುಮತಿಯನ್ನು ತಗೊಂಡು ಆ ನಂತರ ಪ್ರತಿಷ್ಠಾಪನೆ. ಈ ಪುತ್ಥಳಿಯನ್ನು ನಿರ್ಮಾಣ ಮಾಡುವ ವಿಚಾರದಲ್ಲಿ ಈಗಾಗಲೇ ಆ ಕಾರ್ಯ ಆರಂಭ ಆಗಿದೆ. ಪುತ್ಥಳಿ ನಿರ್ಮಾಣಕ್ಕೆ ಬೇಕಾದಂಥ ಅದ್ರ ನಿರ್ಮಾಣದ ಒಂದು ಗುತ್ತಿಗೆಯನ್ನು ನೀಡಿದ್ದಾರೆ ಎಲ್ಲ ಸ್ನೇಹಿತರು ಸೇರಿಕೊಂಡು. ಆ ಸಮಿತಿ ಎಲ್ಲಿ ತೀರ್ಮಾನ ಮಾಡುತ್ತೋ ಸಮಿತಿಯ ನಿರ್ಣಯದಂತೆ ಆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವತ್ತು ಸಭೆಯಲ್ಲಿ ಅಂತಿಮವಾಗಿ ನಿರ್ಣಯಿಸಿದರು. ಇಲ್ಲ, ಈ ಕಾರ್ಯಕ್ರಮ ಆದಮೇಲೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಅಂಥದ್ದೊಂದು ಸಮಿತಿ ರಚನೆ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಪ್ರತಿನಿತ್ಯ ಅವರು ಸ್ಮರಣೆ ಮಾಡೋದ್ರ ಉದ್ದೇಶಗಳು ಏನಾಗಿತ್ತು, ಆಲೋಚನೆಗಳು ಏನಾಗಿತ್ತು ಅಂತ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸಗಳು ಮಾಡೋಕ್ಕೆ ಖಂಡಿತ ಕಳಿಸಲ್ಲ. ಸರ್ಕಾರ ಒಂದು ಮಹತ್ತರವಾದ ಯೋಜನೆಯನ್ನು ಆದೇಶ ಮಾಡ್ತು, ಆದರೆ ಯಾಕೋ ಅದಕ್ಕೆ ನಂತರ ಅದಕ್ಕೆ ಚಾಲನೆ ಕೊಡಲಿಲ್ಲ. ಕೆಂಪೇಗೌಡರ ಜೀವನ ಚರಿತ್ರೆಗಳು ಮತ್ತು ಸಾಧನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಕೆಂಪೇಗೌಡರ ಸಾಹಿತ್ಯವನ್ನು ಕುರಿತ ಹಾಗೆ ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾರೋಪ ಸಮಾರಂಭ ಮಾಡಿ ಅದಕ್ಕೆ ಅದ್ದೂರಿಯಾಗಿ ನಗದು ಬಹುಮಾನವನ್ನು ಮಕ್ಕಳಿಗೆ ಕೊಡಬೇಕು. ಎಲ್ಲ ಹಂತದ ಸ್ಪರ್ಧೆಗಳಾಗಬೇಕು, ತಾಲೂಕು ಹಂತದಲ್ಲಿ ಸ್ಪರ್ಧೆಗಳಾಗಬೇಕು. ಆಮೇಲೆ ಜಿಲ್ಲಾ ಮಟ್ಟದ ಸ್ಪರ್ಧೆಯಾಗಿ ಸಮಾರೋಪವನ್ನು ಒಂದು ಕಡೆ ಮಾಡಿ ಎಲ್ಲ ಬಹುಮಾನಿತ ವಿದ್ಯಾರ್ಥಿಗಳನ್ನ, ಯುವಕರನ್ನ ಕರೆದು ಒಂದು ಸಮಾರೋಪ ಸಮಾರಂಭ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಆಗಿತ್ತು. ಆದರೆ ಸಂಬಂಧಪಟ್ಟಂಥ ಹಣ ಬಿಡುಗಡೆಯಾಗದೆ ಆ ಕಾರ್ಯಕ್ರಮ ಚಾಲನೆ ತಗೊಳ್ಳಿಲ್ಲ. ಅದಕ್ಕೆ ಹೊರತಾಗಿಯೂ ಕೂಡ ನಾವು ಕಳೆದ ಸಭೆಯಲ್ಲಿ ಯೋಚನೆ ಮಾಡಿದ್ವಿ. ನಮ್ಮ ಈ ಪೂರ್ವಭಾವಿ ಸಭೆಯಲ್ಲಿ ಶಂಭುನಾಥರ ನೇತೃತ್ವದಲ್ಲಿ ಸೇರಿಕೊಂಡಂತಹ ಎಲ್ಲ ಪ್ರಮುಖರು ಒಂದು ತೀರ್ಮಾನ ಮಾಡಿದ್ದಾರೆ. ಯಾವುದೇ ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ ಕೆಂಪೇಗೌಡರ ಜಯಂತಿಯ ಆಚರಣೆಯ ಆ ಹೆಸರಿನಲ್ಲಿ, ಕೆಂಪೇಗೌಡರ ಹೆಸರಿನಲ್ಲಿ ನಾವು ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನುವಂಥದ್ದಲ್ಲ, ವಿದ್ಯಾಭ್ಯಾಸಕ್ಕೆ ನೆರವು ಅನಿವಾರ್ಯ ಇರತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಜನಾಂಗದಲ್ಲಿ ಅಂಥ ಅವಶ್ಯಕತೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡಬೇಕು, ಅದಕ್ಕಾಗಿ ಒಂದು ನಿಧಿಯನ್ನು ಸಂಗ್ರಹಿಸಬೇಕು ಅನ್ನುವಂಥದ್ದೊಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಬಹುಶಃ ಕೆಂಪೇಗೌಡ ಪುತ್ಥಳಿಯ ಸಮಿತಿ ಅದರೊಟ್ಟಿಗೆ ಆಲೋಚನೆ ಮಾಡುತ್ತೆ. ಈಗ ಬೆಂಗಳೂರಿನ ಕಟ್ಟದಾಗ ಅವರು ಕಟ್ಟಿದ ಬೆಂಗಳೂರು ಜಾತ್ಯತೀತವಾಗಿ ಎಲ್ಲರಿಗೂ ಇದಾಗಿದೆ. ಅದು ಯಾಕೆ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಮಾಡ್ತಿದ್ದಾರೆ?
ಯಾವ ವಿಚಾರ? ಮೀಟಿಂಗ್ಗಳಿಗೂ ಕೂಡ ಕರೆಯಲ್ಲ ಬೇರೆ ಸಮುದಾಯಗಳು. ನೀವೇ ಎಲ್ಲ ಮಾಡ್ತಿರಲ್ಲ, ಹೆಂಗೆ ಜಾತ್ಯತೀತವಾಗಿ ಇಲ್ಲ ನಾವು ಮೊನ್ನೆ ಸೇರಿದಾಗ ಬೇರೆ ಸಮುದಾಯದವರು ಬಂದಿದ್ರು ಎಲ್ಲ ಸಮುದಾಯದವರು ಬಂದಿದ್ರು. ಅಂದರೆ ಏನಾಯಿತು, ಎಲ್ಲರಿಗೂ ಕೂಡ ನಾವು ಫೋನ್ ಕರೆಯಲ್ಲಿ ಕರೆದಿಲ್ಲ, ಎಲ್ಲರಿಗೂ ವಾಟ್ಸಪ್ಪು ಗ್ರೂಪ್ಗಳಲ್ಲಿ ನಾನು ಹಾಕಿದ್ದೆ, ನೋಡಿ ಗ್ರೂಪ್ಗಳಲ್ಲಿ ಹಾಕಿದ್ದೀನಿ. ಆ ಗ್ರೂಪಲ್ಲಿ ಹಾಕಿದ್ದು ನೋಡೇ ಬಂದಿದ್ದೆ ಎಲ್ಲರೂ. ನಿಮಗೂ ಕೂಡ ತಲುಪಿದೆ, ನಾನು ಗ್ರೂಪಲ್ಲಿ ಹಾಕಿದ್ದೀನಿ, ನನ್ನ ಮೊಬೈಲಲ್ಲೂ ಹಾಕಿದ್ದೀನಿ. ಆಮೇಲೆ ನಿಮ್ಮ ಏನು ಪತ್ರಕರ್ತರ ಗ್ರೂಪ್ ಇತ್ತು ಅದಕ್ಕೂ ಕೂಡ ನಾನು ಸೆಂಡ್ ಮಾಡಿದ್ದೆ, ಒಂದು 2-3 ಗ್ರೂಪಿಗೆ. ಅವರು ಕೂಡ ಎಲ್ಲ ನಾಯಕರುಗಳು ಇರ್ತಾರೆ, ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕಲ್ಲ, ಅದು ಮಾಡಿದ್ರೆ ಒಳ್ಳೇದಲ್ಲ. ಒಳ್ಳೆ ಸಲಹೆ. ಒಂದು ಶಾಶ್ವತವಾದ ಸಮಿತಿನಲ್ಲಿ ಆಲೋಚನೆ ಮಾಡಿದ್ದೀವಿ. ಎಲ್ಲ ಜಾತ್ಯತೀತವಾಗಿ ಆ ಸಮಿತಿನಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳು ಸೇರಿಸಿಕೊಂಡು ಎಲ್ಲ ಪಕ್ಷದ ಮತ್ತು ಎಲ್ಲ ಸಮುದಾಯದ ಮುಖಂಡರನ್ನು ಹಾಕೊಂಡು ಸಮಿತಿ ಮಾಡಬೇಕು ಅಂತಲೇ ತೀರ್ಮಾನ ಮಾಡಿದ್ವಿ ಮೊನ್ನೆ. ಸರ್, ಈಗ ಬೆಂಗಳೂರು ನಿರ್ಮಾಣಕ್ಕೆ ಹಾಸನದ ವಿಷಯದಲ್ಲಿ ದೇವೇಗೌಡರು ಮೊದಲಿಗೆ ಸರ್ ಹಾಸನದಲ್ಲಿ